ಸೌಜನ್ಯಾಳ ನಿಶ್ಚಿತಾರ್ಥ ನಿಲ್ಲೋಕೆ ಒಂದ್ ರೀತಿಯಲ್ಲಿ ನಾನೇ ಕಾರಣ ಅಂತ ತಿಳಿದ ನಿರಂಜನ್ ಮೌನವಾದ್ರೆ, ತನ್ನ ಮನೆಯವರನ್ನೆಲ್ಲ ಕರೆಸಿದ ಸೌರಭ್ನ ನಡೆಯನ್ನ ತಪ್ಪಾಗಿ ತಿಳಿದ ನಿವೇದನ ದುಡುಕಿ ಅವನ ಮೇಲೆ ಕೈ ಮಾಡಿದ್ದು ಅಲ್ಲದೆ ಅವನ ಮೇಲೆ ಕೆಟ್ಟ ಆರೋಪವನ್ನ ಸಹ ಮಾಡ್ತಾಳೆ. ಆದ್ರೆ ಅವಳ ಮಾತಿನಿಂದ ಬಹುವಾಗಿ ಮನನೊಂದ ಸೌರಭ್, ನೀವು ತಿಳಿದಷ್ಟು ನೀಚ ಬುದ್ಧಿ ನನಗಿಲ್ಲ ಅಂತ ಹೇಳಿ ಅವಳ ಮನೆಯಿಂದ ಆಚೆಗೆ ಹೋದ್ರೆ ನಿವೇದನ ಕೂಡ ಮೌನವಾಗಿ ನಿಲ್ತಾಳೆ. ಆಗ ವೇದ, ನೀನು ಆ ಹುಡುಗನ ಮೇಲೆ ಕೈ ಮಾಡಿದ್ದು ತಪ್ಪು ಮಗಳೇ, ಆ ಹುಡುಗ ಪಾಪದ್ದು, ನೀನು ಯಾವತ್ತೂ ದುಡುಕಿ ಮಾತಾಡೋ ಹೆಣ್ಣಲ್ಲ, ಮತ್ತೆ ಇವತ್ ಯಾಕೆ ಮಗಳೇ ಹೀಗ್ ಮಾಡಿದ್ದು, ಒಂದ್ ನಿಮಿಷ ತಾಳ್ಮೆಯಿಂದ ಇರ್ಬೇಕಿತ್ತು ಅಂತ ನಿವೇದನಾಳ ತಲೆ ಸವರಿದ. ಅವಳ ತಂದೆ ಕಡೆ ನೋಡು ನಿವೇದನ, ನೀವೆಲ್ಲ ಯಾಕೆ ಬಂದಿದ್ದು ಅಂತ ಬೇಗ ಹೇಳ್ಬಿಡಪ್ಪ, ನಾನು ಕಾಲೇಜ್ಗೆ ಹೋಗ್ಬೇಕು, ನಾಳೆ ಸೆಕೆಂಡ್ PUC ಮಕ್ಕಳಿಗೆ ಸೆಂಡ್ ಆಫ್ ಇದೆ, ಆದ್ರೆ ತಯಾರಿ ಮಾಡಬೇಕು ಅಂತ ನಿರ್ಭಾವುಕವಾಗಿ ನುಡಿದಾಗ ಅವಳ ಅಮ್ಮ, ಸ್ವಲ್ಪ ಕೂತ್ಕೊನಿವಿ, ಸ್ವಲ್ಪ ಹೊತ್ತಷ್ಟೇ ಅಂತ ಅವಳನ್ನ ಸೋಫಾ ಮೇಲೆ ಕೂರ್ಸಿದ್ರೆ ಅವಳ ಅಕ್ಕಪಕ್ಕ ಕೂರ್ತಾರೆ ಅವಳ ಅತ್ತಿಗೆ ಮತ್ತೆ ಅಕ್ಕ. ಆದ್ರೂ ನಿವೇದನ ಮಾತ್ರ ಹಾಗೆಯೇ ನಿರ್ಭಾವುಕವಾಗಿಯೇ ಕುಳಿತಾಗ ನಿಧಾನವಾಗಿ ಅವಳ ಕೈ ಹಿಡಿಯೋ ಅವರಿಬ್ರು, ನಿವಿ ನಮ್ಮನ್ನ ಕ್ಷಮಿಸು ಅಂತ ಮೆಲ್ಲಗೆ ನುಡಿದ್ರೆ ಯಾವ ವಿಷಯಕ್ಕೆ ಕ್ಷಮೆ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾಳೆ ನಿವೇದನ. ಆಗ ಸುವಿಧಾ, ಅದು ನಿವಿ, ನಾವೆಲ್ಲ ಇಷ್ಟು ದಿನ ಅಲ್ಲಲ್ಲ ಇಷ್ಟು ವರ್ಷ ನಿಂಗೆ ಕೊಟ್ಟ ನೋವಿಗೆ ಕ್ಷಮೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಅವಳ ಮಾತಿಗೆ ದನಿ ಸೇರ್ಸೋ ಅವಳ ಅತ್ತಿಗೆ ಕೂಡ, ಹೌದು ನಿವಿ, ನಮ್ಮನ್ನೆಲ್ಲ ಕ್ಷಮಿಸಮ್ಮ ಅಂತ ಹೇಳ್ತಾಳೆ. ಅವರಿಬ್ಬರ ಕ್ಷಮೆ ಮುಗಿಯೋ ಹೊತ್ತಿಗೆ ನಿವೇದನಾಳ ಅಣ್ಣ, ಭಾವ, ಅಮ್ಮ ಮೂವರು ಸಹ ನಮ್ಮನ್ನು ಸಹ ಕ್ಷಮಿಸ್ಬಿಡು ನಿವಿ ಅಂತ ಅವಳೆದ್ರು ನಿಲ್ತಾರೆ. ನಿವೇದನಾಳ ಅಪ್ಪ ಈಗಾಗ್ಲೇ ಎಷ್ಟೋ ಬಾರಿ ಕ್ಷಮೆ ಕೇಳಿದ್ದಾರೆ. ಹಾಗೆ ಅವರೆಲ್ಲರ ಒಂದು ಸುತ್ತಿನ ಕ್ಷಮೆ ಮುಗಿದ ನಂತರ ಅಲ್ಲಿಂದ ಎದ್ದು ಅವರೆಲ್ಲರ ಮುಂದೆ ನಿಂತ ನಿವೇದನ, ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ಅಂತ ಕೇಳಬಹುದಾ, ಇದುವರೆಗೂ ಕೇಳದ ಕ್ಷಮೆ ಈಗ ಇದ್ದಕ್ಕಿದ್ದಂಗೆ ಕೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಕೇಳಬಹುದಾ, ಇದುವರೆಗೂ ನಿವೇದನ ಇದ್ದಾಳ ಸತ್ತಿದ್ದಾಳ ಅಂತ ತಿಳಿಯೋಕು ಬಯಸದ ನೀವೆಲ್ಲ ಈಗ ಇಲ್ಲಿಗೆ ಬಂದು ಕ್ಷಮೆ ಕೇಳೋಕೆ ಏನಾದ್ರೂ ಒಂದು ಕಾರಣ ಇರ್ಲೇಬೇಕಲ್ವಾ, ಮತ್ತೆ ಆ ಕಾರಣ ಖಂಡಿತವಾಗಿಯೂ ಹಣವೇ ಇರಬೇಕು. ಆದ್ರೆ ನಾನೀಗ ಮಕ್ಕಳ ಮದ್ವೆ ಮಾಡಿ ಬರೀ ಕೈನಲ್ಲಿ ನಿಂತಿದ್ದೀನಿ, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಕಾಸು ಇಲ್ಲ, ಇರೋದು ಇದೊಂದು ಮನೆ ಮಾತ್ರವೇ, ಪ್ರತಿ ತಿಂಗಳು ಬರೋ ಸಂಬಳ ನನ್ನ ಖರ್ಚಿಗೆ ಸರಿ ಹೋಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಹೊರಟ್ಬಿಡಿ. ಹಾ, ಒಂದ್ 5 ನಿಮಿಷ ಇರಿ, ಎಲ್ರಿಗೂ ಕಾಫಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲಮ್ಮ ನಿವಿ, ನಾವ್ ಯಾರು ನಿನ್ನಲ್ಲಿ ಹಣ ಕೇಳೋಕ್ ಬಂದಿಲ್ಲ, ನಮ್ಗೆಲ್ಲ ನಮ್ಮ ತಪ್ಪಿನ ಅರಿವಾಗಿದೆ, ಅದಕ್ಕೆ ಕ್ಷಮೆ ಕೇಳ್ಬೇಕು ಅಂತ ಬಂದ್ವಿ ಅಂತಾನೆ ನಿವೇದನಾಳ ಅಣ್ಣ ಸುಜಯ್. ಆಗ ಸುವಿಧಾ, ಹೌದು ನಿವಿ, ಇದುವರೆಗೂ ನಮ್ಗೆ ಯಾರಿಗೂ ನಾವು ಮಾಡಿದ ಕಾರ್ಯಗಳಿಗೆ ಪಾಪ ಪ್ರಜ್ಞೆ ಅನ್ನೋದೇ ಇರ್ಲಿಲ್ಲ, ನಾವು ಮಾಡಿದ್ದೆ ಸರಿ, ನಾವು ಅಂದ್ಕೊಂಡಿದ್ದ ಸರಿ ಅನ್ನೋ ಹುಂಬತನದಲ್ಲೇ ಇದ್ದಿದ್ದು. ಆದ್ರೆ ಸೌರಭ್ ಬಂದು ನಮ್ಮೆಲ್ರಿಗೂ ನಮ್ಮ ತಪ್ಪಿನ ಬಗ್ಗೆ ತಿಳಿ ಹೇಳ್ದ, ನಮ್ಮೆಲ್ರಿಂದನೇ ನಿನ್ ಜೀವನ ಹಾಳಾಗಿದ್ದು, ನಮ್ಮಿಬ್ರ ಭವಿಷ್ಯ ಸುರಕ್ಷಿತವಾಗಿರ್ಲಿ ಅನ್ನೋ ಕಾರಣಕ್ಕೆ ನಿನ್ಗೆ ಬಲವಂತದ ಮದುವೆ ಮಾಡಿದ್ದು, ಅದ್ರಿಂದನೇ ನೀನು ನರಕ ಅನುಭವಿಸಿದ್ದು, ವಿಧವೆ ಆಗಿದ್ದು. ಆದ್ರೆ ನಾವು ನಮ್ ಜೀವನ ಸೆಟಲ್ ಆಗಿದೆಯಲ್ಲ ಅಷ್ಟು ಸಾಕು ಅನ್ನೋ ನೆಮ್ಮದಿಲಿ ಇದ್ದು ಬಿಟ್ವು. ಗಂಡನನ್ನ ಕಳ್ಕೊಂಡ ನಂತರ ಅತ್ತೆ ಮನೆಯನ್ನ ತೊರೆದ ನಿನಗೆ ಆಸರೆ ಆಗ್ಬೇಕಾದ ನಾವುಗಳೇ ನಿನಗೆ ನೋವು ಕೊಟ್ವು. ಬೇರೆಯವರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಮಾತಾಡಿ ನಿನ್ನ ಮನಸ್ಸನ್ನ ನೋಯಿಸಿದ್ವು. ಅದಕ್ಕೆ ನಿನ್ನಲ್ಲಿ ಕ್ಷಮೆ ಕೇಳೋಕೆ ಬಂದಿದೀವಿ ಅಂತ ಹೇಳಿದ್ರೆ, ಒಬ್ಬ ತಾಯಿಯಾಗಿ ನಾನು ಕೂಡ ನಿನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ನಿನಗೆ ಅಹಂಕಾರ ಬಂದಿದೆ, ಅದಕ್ಕೆ ನಮ್ಮಿಂದ ದೂರ ಹೋಗ್ತಾ ಇದೆಯಾ ಅಂತ ತಿಳಿದು ನಿನಗೆ ಬೈದು ಬಿಟ್ಟೆ ನೀವಿ. ಆದ್ರೆ ಇನ್ಮೇಲೆ ನಾವೆಲ್ಲ ಚೆನ್ನಾಗಿರೋಣ ಮಗಳೇ, ಇದುವರೆಗೂ ನಿನ್ಗೆ ದೊರೆಯದ ತವರಿನ ಪ್ರೀತಿ, ಮಮತೆ, ವಾತ್ಸಲ್ಯ ಧಾರೆ ಎರಿಯೋಕೆ ಬಂದಿದೀವಿ ನೀವಿ, ನೀನು ದೊಡ್ಡ ಮನ್ಸು ಮಾಡಿ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಮ್ಮ ಅಂತಾರೆ ನಿವೇದನಾಳ ತಾಯಿ. ನಂಗೆ ನಿಮ್ ಕ್ಷಮೆಗಳೇನು ಬೇಡ, ಆದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕು. ನೀವ್ ಹೇಳ್ದಂತೆಯೇ ನಾನು ಕೇಳಿದ ನಂತರವೂ, ನನ್ನ ಬದುಕೆ ಸರ್ವನಾಶವಾದ ನಂತರವೂ ನೀವೆಲ್ಲ ನನ್ನ ಮೇಲೆ ಯಾಕಷ್ಟು ದ್ವೇಷ ಬೆಳೆಸ್ಕೊಂಡದ್ದು? ಗಂಡನನ್ನ ಕಳ್ಕೊಂಡ ಹೆಣ್ಣಿಗೆ ಬದುಕೋ ಹಕ್ಕೇ ಇಲ್ಲ ಅನ್ನೋಂತೆ ನನ್ನನ್ನ ನಡೆಸ್ಕೊಂಡಿದ್ದು ಯಾಕೆ? ಅಮ್ಮ, ಸ್ವಂತ ತಾಯಿಯಾಗಿ ನೀನು ಅದೇ ಮನೆಯಲ್ಲಿ ನಿನ್ನ ಸೊಸೆ ನನಗೆ ಹಂಗಿಸಿ ಮಾತಾಡ್ತಾ ಇದ್ರು, ಒಂದು ದಿನಕ್ಕೂ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ ಹೇಳಲೇ ಇಲ್ವಲ್ಲ, ಯಾಕೆ?
ಅಂದು ನಾನು ವಿಧವೆಯಾಗಿ 2 ಮಕ್ಕಳ ತಾಯಿಯಾಗಿ ಬಂದು ನಿಮ್ಮನೆಯಲ್ಲಿ ಕೂರೋಕೆ ಕಾರಣವೇ ನೀವೇ ಅಲ್ವಾ? ಹಾಗಿದ್ಮೇಲೂ ನನ್ನ ಮೇಲೆ ಯಾಕೆ ನಿಮಗೆ ಕರುಣೆಯೇ ಬರಲಿಲ್ಲ? ಇದೇ ಪ್ರಶ್ನೆ ನಿಮಗೂ ಸೇರಿಯೇ ಕೇಳ್ತಾ ಇದ್ದೀನಿ. ಅದಕ್ಕೆ ನಿಮಗೆ ನನ್ನ ಮೇಲೆ ಯಾಕಷ್ಟು ಕೋಪ? ನನ್ನ ಅಕ್ಕ ಮನೆಗೆ ಬಂದಾಗ ಅವಳನ್ನು ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ನೀವು ನನ್ನ ನಮ್ಮ ಹತ್ರ ಯಾಕಷ್ಟು ಹಿಂಸಿಸ್ತಾ ಇದ್ರಿ? ನಿಮ್ಮ ಸಹವಾಸವೇ ಬೇಡ ಅಂತ ಇಲ್ಲಿಗೆ ಬಂದ ನಂತರವೂ ನೀವು ಯಾಕೆ ನನ್ನನ್ನು ಕಂಡು ಅಷ್ಟು ದ್ವೇಷ ಸಾಧಿಸಿದ್ದು? ನನ್ನ ಮಕ್ಕಳು ನಿಮ್ಮ ಮನೆಗೆ ಬಂದಾಗ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಿ ಕೊಡ್ತಿದ್ದಿದ್ದು ಯಾಕೆ? ಸುವಿ ಅಕ್ಕ, ಈ ಪ್ರಶ್ನೆ ನಿನಗೂ ಅನ್ವಯಿಸತ್ತೆ. ನೀನು ನಿನ್ನ ಮದುವೆ ಆದ ಕೂಡಲೇ ಬದಲಾಗಿದ್ಯಾಕೆ? ನೀನು ಮದುವೆ ಆದ ನಂತರ ನನ್ನ ಜೊತೆಗೆ ಮಾತು ಬಿಟ್ಟಿದ್ದು ನೀನು. ಪ್ರಮೋದ್ ಸತ್ತ ನಂತರವೂ ನೀನು ಬೇಕು ಅಂತಾನೆ ನನಗೆ ನೋವಾಗೋ ಹಾಗೆ ವರ್ತಿಸ್ತಾ ಇದ್ದೆ. ನಾನು ನೋಡ್ಲಿ ಅಂದ್ಕೊಂಡೆ ಭಾವನೊಂದಿಗೆ ಖುಷಿ ಖುಷಿಯಾಗಿ ಇರೋವಂತೆ ನಟಿಸ್ತಾ ಇದ್ದೆ. ಇದೆಲ್ಲ ಯಾಕೆ? ಆದರೆ 2-3 ಸಲ ನನ್ನ ಹತ್ರ ದುಡ್ಡನ್ನು ಮಾತ್ರ ಕೇಳೋಕೆ ಬಂದೆ. ನಾನು ಕೊಡ್ಲಿಲ್ಲ ಅಂದ ತಕ್ಷಣ ಮತ್ತೆ ನನ್ನ ಜೊತೆಗೆ ಜಗಳವಾಡಿ ಮಾತ್ಬಿಟ್ಟೆ. ನನ್ನ ಮಕ್ಕಳು ತಲೆಗೂ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ಅವರೆದ್ರು ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿದೆ. ನಿಮ್ಮೆಲ್ರ ಕೋಪ ದ್ವೇಷ ಇದುವರೆಗೂ ಅಂದ್ರೆ ನನ್ನ ಮಕ್ಕಳ ಮದುವೆವರೆಗೂ ಹಾಗೆ ಇತ್ತಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ನನ್ನ ಮೇಲೆ ಯಾಕಷ್ಟು ಕೋಪ? ಇದುವರೆಗೂ ಇದೆಲ್ಲವನ್ನ ನಿಮ್ಮಲ್ಲೇ ಪ್ರಶ್ನೆ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಆದರೆ ಸರಿಯಾದ ಸಮಯವೇ ಬಂದಿರಲಿಲ್ಲ. ಅಥವಾ ನನಗೆ ನಿಮ್ಮನ್ನೆಲ್ಲ ನೋಡೋಕೆ ಮಾತಾಡ್ಸೋಕೆ ಇಷ್ಟ ಇರಲಿಲ್ಲ. ಆದರೆ ಈಗ ಆ ಸಮಯ ಬಂದಿದೆ. ಹೇಳಿ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಪ್ರತಿಯೊಬ್ಬರ ಮುಖವನ್ನ ನೋಡ್ತಾ ಪ್ರಶ್ನೆ ಮಾಡ್ತಾಳೆ ನಿವೇದನ. ಮೊದಲು ತಾನೇ ಮಾತಾಡೋ ನಿವೇದನಾಳ ಅತ್ತಿಗೆ, ನೀವಿ ನಮ್ಮ ಮದುವೆ ಸಮಯದಲ್ಲೇ ಕೆಲವರು ನೀನು ಸರಿ ಇಲ್ಲ, ಬೇರೆ ಯಾರದೋ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಯಾ ಅಂತೆಲ್ಲ ಹೇಳಿದ್ರು. ಕೆಲವರು ವಿಧವೆ ಹೆಣ್ಣು ಮನೇಲಿದ್ರೆ ಮುಂದಿನ ಭವಿಷ್ಯಕ್ಕೆ ತೊಂದ್ರೆ, ಅದಕ್ಕೆ ಮೊದಲು ಅವಳನ್ನ ಮನೆಯಿಂದ ಆಚೆಗೆ ಹಾಕು ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ನಿನ್ನ ಅಕ್ಕ ಕೂಡ ನಿನ್ನ ನಡತೆ ಸರಿ ಇಲ್ಲ ಅಂತ ಹೇಳಿದ್ದು. ಅದೆಲ್ಲವೂ ನನ್ನ ತಲೆಯಲ್ಲಿ ಗಟ್ಟಿಯಾಗಿ ಬೇರೂರಿ ಬಿಟ್ಟಿತ್ತು. ಅದಕ್ಕಾಗಿಯೇ ಮನೆಗೆ ಬರೋ ಮೊದಲೇ ನಾನು ನಿನ್ನ ಮೇಲೆ ಒಂದು ರೀತಿಯ ದ್ವೇಷವನ್ನ ಬೆಳೆಸ್ಕೊಂಡು ಬಿಟ್ಟಿದ್ದೆ. ನಂತರ ನನ್ನ ಗಂಡನ ದುಡಿಮೆಯಲ್ಲಿ ನೀನು ಮತ್ತೆ ನಿನ್ನ ಮಕ್ಕಳನ್ನ ಸಾಕ್ಬೇಕಲ್ಲ ಅನ್ನೋ ಕೋಪಕ್ಕೆ ನಿನ್ನ ಹತ್ರ ನಿನ್ನ ಗಂಡನಿಂದ ಬಂದ ಹಣ ಇದ್ರು ಅದನ್ನ ಕೊಡ್ಲಿಲ್ವಲ್ಲ ಅನ್ನೋ ಸಿಟ್ಟಿಗೆ ನಾನು ಹಾಗೆಲ್ಲ ಮಾತಾಡಿ ನಿಂಗೆ ಹಿಂಸೆ ಕೊಟ್ಟಿದ್ದು ನೀವಿ. ಆಮೇಲೆ ನೀನು ಮನೆ ಕಟ್ಕೊಂಡು ಹೊರಗಡೆ ಬಂದ್ಮೇಲೆ ಮನೆಯಲ್ಲಿ ಇಬ್ಬಿಬ್ರು ದುಡಿಯೋರು ಇದ್ರು ನಮ್ಗೆ ಸ್ವಂತ ಮನೆ ಕಟ್ಟೋಕೆ ಆಗ್ಲಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ನಿನ್ ಮೇಲೆ ಮತ್ತಷ್ಟು ಕೋಪ ಬೆಳೆಸ್ಕೊಂಡು ಹಾಗೆ ಸಾಧಿಸ್ತಾ ಹೋದೆ. ಅದಕ್ಕೆ ತಕ್ಕಂತೆ ನೀನು ಸಹ ನಮ್ಮಿಂದ ಅಂತರ ಕಾಯ್ದುಕೊಂಡಿಯಲ್ಲ. ಜೊತೆಗೆ ಓದು ಕೆಲಸ ಅಂತ ಯಾರ ಹಂಗೂ ಇಲ್ದಂತೆ ಸ್ವಾಭಿಮಾನಿಯಾಗಿ ದುಡ್ದು ನಿನ್ನ ಮಕ್ಕಳನ್ನ ಬೆಳೆಸ್ತಾ ಹೋದೆ. ಆದ್ರೆ ನನಗೆ ಹಾಗಲ್ಲ. ಏನೊಂದು ಬೇಕು ಅಂದ್ರೂ ನಿನ್ನ ಅಣ್ಣನ ಹತ್ರವೇ ಕೇಳಬೇಕು. ಇದೆಲ್ಲವನ್ನ ಕಂಡಾಗ ನನಗೆ ನಿನ್ನ ಜೀವನವನ್ನ ನೋಡಿ ಒಂದು ರೀತಿಯ ಅಸೂಹೆ ಹುಟ್ತಾ ಇತ್ತು. ಅದಕ್ಕೆ ನಿನ್ನ ಮಕ್ಕಳು ಮನೆಗೆ ಬಂದಾಗ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಿನ್ನ ಬಗ್ಗೆ ಚಾಡಿ ಹೇಳಿ ಅವ್ರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಕೋಪ ಮೂಡುವಂತೆ ಮಾಡ್ತಾ ಇದ್ದೆ. ಇದುವರೆಗೂ ನಾನು ನಿನಗೆ ಅಹಂಕಾರ ಅಂತಾನೆ ಯೋಚನೆ ಮಾಡಿದ್ದು ನೀವಿ. ನೀನು ನಿನ್ನ ಮಕ್ಕಳ ಮದುವೆಗೂ ಸಹ ನಮ್ಮಲ್ಲಿ ಸಹಾಯ ಕೇಳಲಿಲ್ಲ. ಕೊನೆ ಪಕ್ಷ ಕನ್ಯಾದಾನ ಮಾಡಿ ಅಂತ ಕೇಳಲಿಲ್ವಲ್ಲ. ಅದಕ್ಕೆ ಮತ್ತಷ್ಟು ಕೋಪಗೊಂಡು ನಿನ್ನಿಂದ ಇನ್ನೂ ಅಂತರದಲ್ಲೇ ಇರಬೇಕು ಅಂದ್ಕೊಂಡೆ. ಇನ್ಮುಂದೆಯೂ ನಿನ್ ಮೇಲೆ ಹಾಗೆ ಸಾಧಿಸ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಆ ಹುಡುಗ ಸೌರಭ್ ಬಂದು ನಮ್ಮಲ್ಲಿ ಮಾತಾಡ್ದ. ನಿನ್ನ ಗಂಡ ಸಾಯೋ ಮೊದಲು ಅವನಿಂದ ನೀನು ಏನೇನು ವೇದನೆ ಅನುಭವಿಸಿದ್ಯಾ ಅಂತ ಒಮ್ಮೊಮ್ಮೆ ನಿಮ್ಮಮ್ಮ ಮತ್ತೆ ಅಜ್ಜಿ ಹೇಳಿದ್ರು. ನಾನು ನಿನ್ ಬಗ್ಗೆ ಕರುಣೆನೆ ತೋರಿಸ್ಲಿಲ್ಲ. ಆದ್ರೆ ಆ ಹುಡುಗ ಸೌರಭ್ ನಿನ್ನ ಗಂಡ ಸತ್ ನಂತರ ನೀನು ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಬೆಳೆಸಿದೀಯಾ, ಸಮಾಜವನ್ನ ಹೇಗೆ ಎದುರಿಸಿ ಜೀವನ ಮಾಡ್ತಾ ಇದೀಯಾ, ನಮ್ಮಿಂದ ನಮ್ಮ ನೀಚ ಬುದ್ಧಿಯಿಂದ ಹೆತ್ತ ಮಕ್ಕಳು ಸಹ ನಿನ್ನಿಂದ ವಿಮುಖರಾಗಿ ನೀನು ಎಷ್ಟು ಸಂಕಟ ಅನುಭವಿಸ್ತಾ ಇದೀಯಾ ಅಂತೆಲ್ಲ ಹೇಳ್ದ. ನೀವೆಲ್ಲ ಇತ್ಕೊಂಡೆ 2 ಮಕ್ಕಳನ್ನ ಬೆಳೆಸೋಕೆ ಇಷ್ಟು ಕಷ್ಟಪಡುವಾಗ ಆ ಒಂಟಿ ಹೆಣ್ಣು ಇನ್ನೂ ಅದೆಷ್ಟು ಕಷ್ಟಪಟ್ಟಿರಬಹುದು. ನಿಮ್ಮೆಲ್ಲರ ತಿರಸ್ಕಾರದಿಂದ ಮನನೊಂದ ಅವರು ನಿಮ್ಮಿಂದ ದೂರ ಹೋದ್ರೆ ನೀವು ಅವರನ್ನು ಹಾಗೆಯೇ ಬಿಡೋದು ಎಷ್ಟು ಸರಿ? ಇಂದು ನಿಮ್ ಜೀವನ ಸೆಟಲ್ ಆಗಿದೆ ಅಂದ್ರೆ ಅದಕ್ಕೆ ಅವರ ಬಲಿದಾನ ತಾನೇ ಮುಖ್ಯ ಕಾರಣ. ಅಂತಹ ಹೆಣ್ಣಿಗೆ ನೀವೆಲ್ಲ ಏನ್ ಕೊಟ್ರಿ ಅಂದೆಲ್ಲ ಪ್ರಶ್ನೆ ಮಾಡ್ದ ನೀವಿ. ಅವನಿಗೆ ನಿನ್ನ ನೋವನ್ನೆಲ್ಲ ನಿನ್ನ ಫ್ರೆಂಡ್ ಅನು ಹೇಳಿದ್ದಂತೆ. ಅವನ ಒಂದೊಂದು ಮಾತುಗಳು ಸಹ ಮುಖದ ಮೇಲೆ ಹೊಡೆದಂತೆ ಇತ್ತು. ಕೊನೆಗೆ ನಿಮ್ಮಲ್ಲಿ ಸ್ವಲ್ಪವಾದರೂ ಮನಸ್ಸಾಕ್ಷಿ ಇದೆ ಅನ್ನೋದಾದ್ರೆ ಇಷ್ಟು ವರ್ಷ ನೋವು ಕೊಟ್ಟಿರೋ ಆ ಜೀವದ ಹತ್ರ ಒಮ್ಮೆ ಕ್ಷಮೆ ಕೇಳಿ ಅವ್ರ ಜೊತೆಗೆ ಚೆನ್ನಾಗಿರೋ ಪ್ರಯತ್ನ ಮಾಡಿ
ಅವ್ರೀಗ ಒಂಟಿಯಾಗಿ ಬದುಕ್ತಿದ್ದಾರೆ. ಮಕ್ಕಳು ಸಹ ಗಂಡನ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಅಗತ್ಯ ಇರುತ್ತೆ ಅಂತ ಹೇಳ್ದ. ಆಗ್ಲೇ ನಮ್ಗೆ ನಮ್ಮ ತಪ್ಪಿನ ಅರಿವಾಗಿದ್ದು. ಇದುವರೆಗೂ ನಾನು ಕೊಟ್ಟ ಕಷ್ಟಗಳನ್ನೆಲ್ಲ ಒಮ್ಮೆಲೆ ಮರ್ತ್ಬಿಡು ಅಂತ ಹೇಳಲ್ಲ, ಆದ್ರೆ ನನಗೆ ಕ್ಷಮೆ ಕೊಡು ನಿವೇದನ. ಹಾಗೆ ಇನ್ ಮುಂದೆ ನಮ್ ಜೊತೆಗೆ ಬಂದು ಇರಮ್ಮ ಅಂತ ಹೇಳ್ತಾಳೆ. ಪೆಚ್ಚು ಮೋರೆ ಹಾಕೊಂಡು ನಿಂತಿದ್ದ ಸುವೇದ, ಇವ್ರೆಲ್ರಿಗಿಂತ ದೊಡ್ಡ ತಪ್ಪು ಮಾಡಿದ್ದು ನಾನೇ ನಿವಿ. ನನ್ನನ್ನ ನೀನು ಕ್ಷಮಿಸೋಕೆ ಆಗೋದೇ ಇಲ್ವೇನೋ. ಯಾಕೆ ಅಂದ್ರೆ ಎಲ್ರಿಗಿಂತ ಹೆಚ್ಚಾಗಿ ನಿನ್ನ ನಡತೆ ಬಗ್ಗೆ ಅಪಪ್ರಚಾರ ಮಾಡಿದ್ದೆ ನಾನು. ಮದ್ವೆ ಆದ್ರೂ ಹೊಸ್ತ್ರಲ್ಲೇ ನನ್ನ ಗಂಡ ಆಗಾಗ ನಿನಗಿಂತ ನಿನ್ ತಂಗಿ ಚೆನ್ನಾಗಿದ್ದಾಳೆ, ನಿನ್ಗಿಂತ ನಿನ್ ತಂಗಿನೇ ಸುಂದ್ರಿ, ನಾನು ಅವಳನ್ನೇ ಮದ್ವೆ ಆಗ್ಬೇಕಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಆಗೆಲ್ಲ ನನಗೆ ನಿನ್ ಮೇಲೆ ತುಂಬಾನೇ ಕೋಪ ಬರ್ತಾ ಇತ್ತು. ನಂತರ ನಿನ್ನ ಗಂಡ ಸಾಯೋ ಮೊದಲು, ಅದೇ ನೀನು ಪ್ರೆಗ್ನೆಂಟ್ ಆಗಿದ್ಯಲ್ಲ, ಆಗೆಲ್ಲ ಗಲಾಟೆ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ನಿನ್ನ ಗಂಡ ಎಷ್ಟೋ ಸಲ ನನ್ನ ಗಂಡನ ಜೊತೆಗೆ ಮಾತಾಡ್ತಾ ಆ ಮಗು ನಂದಲ್ಲ, ಅವಳ ನಡತೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ನಂತೆ. ಆ ವಿಷಯವನ್ನ ನನ್ನ ಗಂಡ ನನ್ನ ಬಳಿ ಹೇಳ್ತಾ ಇದ್ರು. ಮೊದಲೇ ನನ್ನ ಗಂಡನಿಗೆ ನಿನ್ ಮೇಲೆ ಕಣ್ಣಿದ್ಯಲ್ಲ ಅನ್ನೋ ಕೋಪವಿತ್ತು. ಅದೇ ಕೋಪಕ್ಕೆ ಈಗ ನಿನ್ನ ನಡತೆ ಸರಿ ಇಲ್ಲ ಅನ್ನೋ ವಿಚಾರ ಸೇರಿಸಿ ಬೇಕು ಅಂತಾನೆ ನಮ್ಮ ನೆಂಟರ ನಡುವೆ ನಿನ್ ಮೇಲೆ ಅಪಪ್ರಚಾರ ಮಾಡ್ಬಿಟ್ಟೆ. ನೀನು ಗಂಡನನ್ನ ಕಳ್ಕೊಂಡು ಮನೆಗೆ ಬಂದಾಗ ಸಹ ಬೇಕು ಅಂತಾನೆ ನಿನ್ಗೆ ನೋವಾಗ್ಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ಗಂಡನ ಜೊತೆಗೆ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದದ್ದು. ಆಗ್ಲೂ ಸಹ ನನ್ನ ಗಂಡನ ನೋಟ ಸರಿ ಇರ್ತಾ ಇರ್ಲಿಲ್ಲ. ನೀನು ರೂಮಿನಿಂದ ಆಚೆಗೆ ಬಂದ್ರೆ ಸಾಕು, ನಿನ್ನನ್ನೇ ಆಸೆ ಕಣ್ಣುಗಳಿಂದ ನೋಡ್ತಾ ಇದ್ರು. ಇದೆಲ್ಲ ನನ್ನ ಕೋಪಕ್ಕೆ ಮತ್ತಷ್ಟು ಇಂಬು ಕೊಡ್ತಾ ಇತ್ತು. ಅದಕ್ಕಾಗಿಯೇ ಅತ್ತಿಗೆ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ಚಾಡಿ ಹೇಳಿ ನಿನ್ಗೆ ಹಿಂಸೆ ಕೊಡುವಂತೆ ಮಾಡ್ತಿದ್ದೆ. ಅದೇ ಸಮಯದಲ್ಲಿ ಹಣಕಾಸಿನ ಅಗತ್ಯ ಬಿದ್ದು ನಿನ್ನಲ್ಲಿ ಸಹಾಯ ಕೇಳಿದ್ದು. ಆದ್ರೆ ಯಾವಾಗ ನೀನು ಆ ಹಣ ನನ್ನ ಮಕ್ಕಳ ಭವಿಷ್ಯಕ್ಕೆ ಬೇಕು ಅಂತ ಹೇಳಿದ್ಯೋ ಆಗ ಮತ್ತಷ್ಟು ಕೋಪ ಬಂತು. ನೀನೇನೋ ಸ್ವಂತ ಮನೆ ಮಾಡ್ಕೊಂಡು ಹೋದೆ, ನಿನ್ ಜೀವನವನ್ನ ನೀನು ನೋಡ್ಕೊಳ್ಳೋಕೆ ಆರಂಭಿಸ್ದೆ. ಆಗ ಕೂಡ ನಿನ್ನ ಭಾವ ನಿನ್ನೊಂದಿಗೆ ನನ್ನನ್ನ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ರು. ಅವಳು ನೋಡು, ಒಂಟಿಯಾಗಿ ದುಡ್ದು ಜೀವನ ನೋಡ್ತಿದ್ದಾಳೆ, ಚೆನ್ನಾಗಿ ಬದುಕ್ತಿದ್ದಾಳೆ, ಆದ್ರೆ ನೀನು ಓದಿರೋ ಚಂದಕ್ಕೆ ನಿನ್ಗೆ ಎಲ್ಲಿಯೂ ಕೆಲಸ ಸಿಗೋದಿಲ್ಲ. ಈ ರೀತಿ ಮನೆಯಲ್ಲಿ ಕುಳಿತು ತಿಂದು ಹಂದಿ ಅಂತ ಮೈ ಬೆಳೆಸ್ಕೊಳ್ಳೋದು ಅಷ್ಟೇ ನಿನ್ ಕೆಲಸ ಅಂತೆಲ್ಲ ನನ್ಗೆ ಹಂಗ್ಸಿ ಮಾತಾಡ್ತಾ ಇದ್ರು. ಆಗೆಲ್ಲ ನಿನ್ ಮೇಲೆ ಕೋಪ ದ್ವೇಷವಾಗಿಯೇ ಪರಿವರ್ತನೆಯಾಗಿ ಹೋಗ್ತಾ ಇತ್ತು. ಅದೇ ಸಮಯದಲ್ಲಿ ಹೊಸ ಬಿಸ್ನೆಸ್ ಮಾಡೋ ಸಲುವಾಗಿ ನಿನ್ನಲ್ಲಿ ಹಣ ಕೇಳಿದ್ದು. ಆಗ್ಲೂ ನೀನು ಕೊಡೋದಿಲ್ಲ ಅಂದ್ಯಲ್ಲ ಅಂತ ಮತ್ತಷ್ಟು ಕೋಪ ಸೇರ್ಕೊಂಡಿತ್ತು. ಜೊತೆಗೆ ನನ್ನ ಮಕ್ಕಳು ನೋಡೋಕೆ ನಿನ್ನ ಮಕ್ಕಳಷ್ಟು ಚೆನ್ನಾಗಿಲ್ಲ, ನಾನು ಸಹ ನಿನ್ನಷ್ಟು ಚೆನ್ನಾಗಿಲ್ಲ ಅನ್ನೋ ಕೀಳರಿಮೆ ದ್ವೇಷಕ್ಕೆ ತಿರುಗ್ತಾ ಇತ್ತು. ಹಾಗೆ ನೀನು ನಮ್ಮೆಲ್ಲರಿಂದ ಅಂತರ ಕಾಯ್ದುಕೊಳ್ತಾ ಮಾತು ಕಡಿಮೆ ಮಾಡಿದಾಗ ಸಹಜವಾಗಿಯೇ ನಿನ್ ಮೇಲಿನ ಈರ್ಷ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗಿತ್ತು. ಅದಕ್ಕೆ ನಿನ್ ಮಕ್ಕಳು ರಜೆಗೆ ಬಂದಾಗೆಲ್ಲ ನಾನು ಸಹ ಅವ್ರ ತಲೆಗೆ ಇಲ್ಲ ಸಲ್ಲದ್ನೆಲ್ಲ ತುಂಬಿ ಕಳಿಸ್ತಾ ಇದ್ದೆ. ಆದ್ರೆ ಸೌರಭ್ ನನ್ನ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಹೇಳಿ ಅಪ್ಪನ ಮನೆ ಕರೆಸ್ಕೊಂಡು ನಿನ್ ಕಷ್ಟಗಳ ಬಗ್ಗೆ ಎಲ್ಲ ಹೇಳಿ ಒಡ ಹುಟ್ಟಿದವರಾಗಿ ನೀವೇ ಅವರನ್ನ ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೊರಗಿನ ಜನ ಅವರನ್ನ ಅರ್ಥ ಮಾಡ್ಕೊಳ್ತಾರ? ಅವರ ತ್ಯಾಗ ಬಲಿದಾನದಿಂದಲೇ ಅಲ್ವೇ ನಿಮ್ಗೊಂದು ಚಂದದ ಜೀವನ ಸಿಕ್ಕಿದ್ದು. ಒಬ್ಬ ಅಕ್ಕನಾಗಿ ತಂಗಿಯ ಏಳ್ಗೆ ಕಂಡು ಖುಷಿ ಪಡ್ಬೇಕು, ಅವ್ರ ಕಷ್ಟಕ್ಕೆ ಜೊತೆಯಾಗಿ ನಿಲ್ಲಬೇಕು ಅಂತೆಲ್ಲ ಬುದ್ಧಿ ಹೇಳ್ದ. ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನೇ ಆದ್ರೂ ಆ ಹುಡುಗನ ಪ್ರಬುದ್ಧತೆ ಮತ್ತೆ ವಿವೇಚನೆ ಉನ್ನತ ಮಟ್ಟದಲ್ಲಿದೆ. ಅವನ ಮಾತುಗಳನ್ನ ಕೇಳಿದ ನಂತರವೇ ನನ್ನಲ್ಲೂ ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಗಿದ್ದು. ಕೊನೆಗೆ ನಮ್ಮೆಲ್ಲರಲ್ಲೂ ಇದೇ ವಿಷಯವಾಗಿ ಚರ್ಚೆಯಾಗಿ ನಿನ್ ಜೊತೆಗೆ ಮಾತಾಡೋಣ, ಕ್ಷಮೆ ಕೇಳೋಣ ಅಂದ್ಕೊಂಡು ಬಂದ್ವು. ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಮ್ಮ ನೀವಿ. ಇದುವರೆಗೂ ನಮ್ಮಿಂದಾದ ತಪ್ಪನ್ನೆಲ್ಲ ಕ್ಷಮಿಸು. ಇನ್ಮುಂದೆ ನಾವೆಲ್ಲ ಒಟ್ಟಾಗಿ ಜೀವನ ಮಾಡೋಣ ಅಂತ ಕಣ್ಣೀರು ಹಾಕ್ತಾ ನಿವೇದನಾಳ ಕೈ ಹಿಡಿತಾಳೆ. ಇನ್ನು ನಿವೇದನಾಳ ಅಮ್ಮ, ನಾನಂತೂ ಯಾವುದನ್ನ ಉದ್ದೇಶಪೂರ್ವಕವಾಗಿ ಮಾಡ್ಲಿಲ್ಲ ಮಗಳೇ. ನಿನ್ ಜೀವನ ಹಾಗಾಗಿ ಹೋದಾಗ ನಾನು ಸಹ ದುಃಖ ಪಟ್ಟಿದ್ದೆ. ಹುಡ್ತಾಗಿನಿಂದ 17-18 ವರ್ಷ ಬೆಳೆಸಿದ ಮಗಳ ಬದುಕು ಹೀಗಾಗಿ ಹೋಯ್ತಲ್ಲ ಅಂತ ನಾನು ಕೂಡ ಕಣ್ಣೀರ್ ಹಾಕಿದ್ದೆ. ಆದ್ರೆ ಒಮ್ಮೊಮ್ಮೆ ನಿನ್ನ ಅತ್ತಿಗೆಯ ಜಗಳ ವಿಪರೀತವಾದಾಗ ಬೇರೆಯವ್ರ ಮಕ್ಳು ಮೇಲೆ ಗದರೋಕೆ ಸಾಧ್ಯವಿಲ್ಲ ಅಂತ ವಿಧಿ ಇಲ್ದೆ ನಿನ್ ಮೇಲೆ ಗದರ್ತಾ ಇದ್ದೆ. ಆದ್ರೆ ನಂತರ ಇವರೆಲ್ಲ ಹೇಳ್ದಂತೆ ನೀನು ನಮ್ಮಿಂದ ದೂರ ಬಂದು ಅಂತರ ಕಾಯ್ದುಕೊಳ್ಳೋಕೆ ಆರಂಭಿಸಿದಾಗ ಇವರೆಲ್ಲರಂತೆ ನಾನು ಸಹ ನಿನಗೆ ಅಹಂಕಾರ ಅಂತ ತಪ್ಪು ತಿಳಿದ್ಬಿಟ್ಟೆ.
ಅದಕ್ಕೆ ಇದುವರೆಗೂ ಆಗಿದ್ದನ್ನೆಲ್ಲ ಮರೆತು ನಾವೆಲ್ಲ ಜೊತೆಯಾಗಿರೋಣ ಮಗಳೇ ಅಂತ ಕಣ್ಣೀರು ಹಾಕ್ತಾರೆ. ಬಳಿಕ ನಿವೇದನಾಳ ಅಣ್ಣ ಕೂಡ ಅದನ್ನೇ ಹೇಳಿ ಕ್ಷಮೆ ಕೇಳ್ತಾನೆ. ಎಲ್ಲರ ಮಾತುಗಳು ಮುಗಿದ ನಂತರ ದೀರ್ಘ ಶ್ವಾಸ ತೆಗೆದುಕೊಂಡು ದೀರ್ಘ ನಿಟ್ಟುಸಿರು ಬಿಡೋ ನಿವೇದನ ಇವತ್ತು ನಿಜಕ್ಕೂ ಮನಸ್ಸು ತುಂಬಾನೇ ಹಗುರವಾದ ಫೀಲ್ ಆಗ್ತಿದೆ. ಏನೋ ಒಂದ್ ರೀತಿಯ ಖುಷಿ ಆಗ್ತಿದೆ ನನಗೆ. ನೀವೆಲ್ಲ ನನ್ನಲ್ಲಿ ಕ್ಷಮೆ ಕೇಳಿ ಇನ್ಮುಂದೆ ಜೊತೆಗಿರೋಣ ಅಂತ ಹೇಳಿದ್ರಲ್ಲ ಅನ್ನೋ ಖುಷಿ ಅಲ್ಲ, ಬದಲಾಗಿ ಇಷ್ಟು ವರ್ಷದ ನಂತರ ನಾನು ಕೆಟ್ಟವಳಲ್ಲ ಅನ್ನೋದು ನಿಮಗೆ ತಿಳಿತಲ್ಲ ಅನ್ನೋ ಸಮಾಧಾನ. ಹಾಗೆ ನನ್ನ ತುಚ್ಛವಾಗಿ ನೋಡಿ ಹಂಗಿಸಿ ಹೊಲಸು ಮಾತುಗಳಿಂದ ನಿಂದಿಸಿದ ನಿಮ್ಮೆಲ್ರಿಗೂ ನಿಮ್ಮ ತಪ್ಪಿನ ಅರಿವಾಯ್ತಲ್ಲ, ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಈ ವಿಷಯಕ್ಕಾಗಿ ನಾನು ಸೌರಭ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಸೌರಭ್ ಸರ್, ಆ ಹುಡುಗ ಯಾರೋ ಏನೋ, ಅವರು ನನ್ನನ್ನ ನೋಡಿದ್ದೆ ಇತ್ತೀಚೆಗೆ. ಅಂಥದ್ರಲ್ಲಿ ಆ ಹುಡುಗನಿಗೆ ನನ್ನ ಅಂತರಂಗ ಅರ್ಥವಾಗಿದೆ, ನನ್ನ ವೇದನೆಯ ಜಾಡು ತಿಳಿದಿದೆ, ನನ್ನ ನೋವನ್ನ ಅವರು ಫೀಲ್ ಮಾಡಿದ್ದಾರೆ. ಅದಕ್ಕಾಗಿಯೇ ಆ ಹುಡುಗ ನನ್ನ ನೋವಿಗೆ ಮದ್ದು ಹುಡ್ಕೋ ಪ್ರಯತ್ನ ಮಾಡಿ ನಿಮ್ಮೆಲ್ಲರ ಬಳಿ ಬಂದಿದ್ದಾನೆ. ಆದ್ರೆ ನೀವೆಲ್ಲ ಯಾರು? ನೀವೆಲ್ಲ ಸಂಬಂಧದಲ್ಲಿ ನನಗೆ ತೀರಾ ಹತ್ರದವ್ರಲ್ವಾ, ರಕ್ತ ಸಂಬಂಧಿಗಳಲ್ವಾ? ಆದ್ರೆ ನಿಮ್ಗೆ ಯಾಕೆ ನನ್ನ ಅಂತರಂಗ ತಿಳಿಲಿಲ್ಲ, ನನ್ನ ನೋವು ಕಾಣ್ಲಿಲ್ಲ ಅಂತ ಅಳುತ್ತಲೇ ಪ್ರಶ್ನೆ ಮಾಡಿದ್ರೆ ಅವ್ರು ಯಾರು ಅವಳಿಗೆ ಉತ್ತರಿಸ್ಲಿಲ್ಲ. ಯಾರ ಬಳಿಯೂ ಉತ್ತರ ಇಲ್ಲ ಅಲ್ವಾ? ಬೇಡ, ನನಗೆ ಉತ್ತರ ಬೇಕಾಗಿದ್ದು ಆ ಕೆಲವು ಪ್ರಶ್ನೆಗಳಿಗೆ ಮಾತ್ರವೇ. ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ, ನನ್ಗಷ್ಟೇ ಸಾಕು, ಇನ್ನೇನು ಬೇಡ. ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ವರ್ಷಗಳಿಂದ ನನ್ನ ಮನಸ್ಸಿನ ಮೇಲಿದ್ದ ದೊಡ್ಡ ಹೊರೆಯೆಂದು ಇಂದು ಇಳಿದಷ್ಟು ಸಂಭ್ರಮಿಸ್ತಾ ಇದೆ ನನ್ನ ಮನಸ್ಸು ಹಗುರಾದ ಭಾವ ಮೂಡ್ತಾ ಇದೆ. ಹಾಗಂತ ಅವರು ಯಾವ ಕಾರಣಕ್ಕೆ ನಿಮ್ಮೆಲ್ಲರನ್ನ ಕರ್ಸಿದ್ರು ಆ ಕಾರಣ ಎಂದಿಗೂ ಈಡೇರೋದಿಲ್ಲ. ಯಾಕಂದ್ರೆ ನಾನು ಒಂಟಿಯಾಗಿ ಹೀಗೆ ಬದುಕ್ತೇನೆ ಹೊರತು ನಿಮ್ಮೆಲ್ಲರ ಸಹವಾಸ ನನಗೆ ಬೇಕಿಲ್ಲ. ಈಗ ಇರುವಂತೆಯೇ ಇನ್ನು ಮುಂದೆಯೂ ಇರೋಕೆ ಬಯಸ್ತೀನಿ. ಇನ್ನು ನೀವು ಕೇಳಿದ್ದು ಕ್ಷಮೆ ಅಲ್ವಾ? ಕ್ಷಮೆ ಕೇಳೋದ್ರಿಂದ ಯಾರು ಚಿಕ್ಕವರಾಗೋದು ಇಲ್ಲ, ಕ್ಷಮೆ ಕೊಡೋದ್ರಿಂದ ಯಾರು ದೊಡ್ಡವರಾಗೋದು ಇಲ್ಲ. ಕೆಲವೊಮ್ಮೆ ಕ್ಷಮೆ ಕೇಳಿ ಕೊಡೋದ್ರಿಂದ ಕೆಲವೊಂದು ಸಂಬಂಧಗಳು ಉಳಿಯುತ್ತವಂತೆ. ಹಾಗಾಗಿ ನಿಮ್ಮ ಸಂಬಂಧಗಳು ಇದೇ ರೀತಿ ಉಳಿಲಿ. ಆದ್ರೆ ನನ್ನ ಹತ್ರ ಬರೋದು ಬೇಡ ಅನ್ನೋ ಸಲುವಾಗಿ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಕ್ಷಮೆ ಕೊಡ್ತಾ ಇದ್ದೀನಿ. 5 ನಿಮಿಷ ಇಲ್ಲೇ ಇರಿ ಅನ್ನೋ ನಿವೇದನ ಅಡ್ಗೆ ಮನೆಗೆ ನುಗ್ದವಳು ಚಕಚಕನೆ ಕಾಫಿ ಮಾಡಿ ಎಲ್ರಿದ್ರು ಕಾಫಿ ಹಿಡಿತಾಳೆ. ಅವ್ರೆಲ್ರು ಕಾಫಿ ಲೋಟವನ್ನ ಸಹ ಮುಟ್ತೆ ಅವಳನ್ನೇ ನೋಡುವಾಗ ಎಲ್ಲ ಯಾಕೆ ಈ ರೀತಿ ನೋಡ್ತಿದ್ದೀರಾ? ಆಗಷ್ಟೇ ಕಣ್ಣೀರು ಹಾಕಿ ಮಾತಾಡ್ದವಳು ಈಗ ಇಷ್ಟು ಲವಲವಿಕೆಯಿಂದ ಖುಷಿಯಾಗಿ ಓಡಾಡ್ತಿದ್ದಾಳೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನು ಆಗ್ಲೇ ಹೇಳದ್ನಲ್ಲ, ಮನಸ್ಸಿಗೆ ಇವತ್ತು ತುಂಬಾನೇ ಖುಷಿಯಾಗಿದೆ ಅಂತ. ಅದೇ ಖುಷಿಗೆ ನಾನು ಆಗ ಹತ್ತಿದ್ದು, ಅದೇ ಖುಷಿಗೆ ಈ ರೀತಿ ಓಡಾಡಿದ್ದು. ನಮ್ಮವರು ಅನ್ಕೊಂಡವ್ರು ಮಾಡೋ ಆಪಾದನೆ ಹೊರಸೋ ಅಪವಾದವಿದೆಯಲ್ಲ, ಅದು ಮನುಷ್ಯನನ್ನ ಒಳಗಿಂದಾನೆ ಚುಚ್ಚಿ ಸಾಯಿಸ್ತಾ ಇರುತ್ತೆ. ಅದು ಅವನನ್ನ ಮೌನಿಯನ್ನಾಗ್ಸುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರ ತವರು ಮನೆಯವರ ಅಪವಾದ ನಿಂದನೆ ಸಹಿಸೋಕೆ ಅಸಾಧ್ಯ. ಆ ರೀತಿಯ ವೇದನೆಯೇ ನನ್ನನ್ನ ದಿನದಿಂದ ದಿನಕ್ಕೆ ಮೌನಿಯನ್ನಾಗಿ ಮಾಡಿದ್ದು. ಆದ್ರೆ ಇಂದಿನಿಂದ ನನ್ನ ಮೌನವ್ರತ ಮುಗೀತು. ಯಾಕೆಂದ್ರೆ ಇಷ್ಟು ವರ್ಷದಲ್ಲಿ ನನ್ನ ಎದೆಯಲ್ಲಿ ಮಡುಗಟ್ಟಿದ್ದ ದೊಡ್ಡ ನೋವಿನ ಪರ್ವತ ಕರಗಿದೆ. ಅದೇ ಖುಷಿಯಿಂದ ಈ ರೀತಿ ಓಡಾಡ್ತಾ ಇದ್ದೀನಿ ಅಷ್ಟೇ. ತಗೊಳ್ಳಿ ಕಾಫಿ ಅಂತ ಎಲ್ರಿಗೂ ಕಾಫಿ ಕೊಡ್ತಾಳೆ. ಅವ್ರೆಲ್ರು ಕಾಫಿ ಕುಡಿದ ನಂತರ ಅಲ್ಲೇ ಉಳಿದ್ರೆ ತಾನೇ ಮಾತಾಡೋ ನಿವೇದನ, ನನಗೆ ಕಾಲೇಜಿಗೆ ಟೈಮ್ ಆಗುತ್ತೆ, ನೀವೆಲ್ಲ ಹೊರಟ್ರೆ ನಾನು ಸಹ ಹೋಗಬಹುದು. ನೀವು ಬಯಸಿದ ಕ್ಷಮೆಯನ್ನ ನಾನು ಕೊಟ್ಟಿದ್ದೀನಿ, ಹಾಗೆ ನಾನು ಬಯಸೋ ಅಂತರವನ್ನ ನೀವು ಕಾಯ್ದುಕೊಳ್ಳಿ. ಇದುವರೆಗೂ ನಮ್ಮ ನಡುವಿನ ವ್ಯವಹಾರಗಳು ಯಾವ ರೀತಿ ಇತ್ತೋ ಇನ್ ಮುಂದೆಯೂ ಅದೇ ರೀತಿಯಲ್ಲೇ ಇರಲಿ. ಅಗತ್ಯಕ್ಕೂ ಮೀರಿದ ನಿಮ್ಮ ಸ್ನೇಹ ಸಲಿಗೆ ಸಾಮೀಪ್ಯ ಯಾವುದು ಬೇಡ ಅನ್ನೋ ಮೂಲಕ ಕ್ಷಮೆ ಕೊಟ್ರು. ಅವರನ್ನ ತಿರಸ್ಕರಿಸಿದ ನಿವೇದನ ಅವರೆಲ್ಲರೂ ಹೋದ ನಂತರ ನಿರಾಳವಾದ ನಿಟ್ಟುಸಿರು ಬಿಟ್ಟು ಮತ್ತೆ ಪ್ರಮೋದ್ನ ಫೋಟೋ ಮುಂದೆ ನಿಲ್ತಾಳೆ. ಆದ್ರೆ ಇಷ್ಟು ವರ್ಷದಿಂದ ಅವನ್ ಫೋಟೋ ಮುಂದೆ ನಿಂತು ಮೌನವಾಗಿ ಕಣ್ಣೀರು ಹಾಕ್ತಿದ್ದಂತೆ ಇವತ್ತು ಕಣ್ಣೀರು ಹಾಕ್ಲಿಲ್ಲ ನಿವೇದನ. ಬದಲಾಗಿ ಕೈ ಕಟ್ಟಿ ಅವನನ್ನೇ ದಿಟ್ಟಿಸಿ ನೋಡ್ತಾ, 20 ವರ್ಷಗಳ ಹಿಂದೆ ನೀನು ನನ್ನ ಮೇಲೆ ಹೊರಿಸಿ ಹೋಗಿದ್ದ ಕಳಂಕ ಇಂದು ತೊಳೆದು ಹೋಯ್ತು ಪ್ರಮೋದ್. ನನಗೆ ಇವತ್ತು ತುಂಬಾನೇ ಖುಷಿಯಾಗಿದೆ. ಸಂಪೂರ್ಣವಾಗಿ ಆ ಕಳಂಕ ಹೋಗದಿದ್ರು ಪರವಾಗಿಲ್ಲ. ಹೆಣ್ಣಿನ ಬಾಳ್ನಲ್ಲಿ ತವರು ಮನೆಗೆ ಪ್ರಮುಖವಾದ ಸ್ಥಾನ ಕೊಟ್ಟಿರ್ತಾಳೆ. ಆ ತವರಿನವರಿಗೆ ಅವಳ ನಿರಪರಾಧಿತನ ತಿಳಿದ್ರೆ ಸಾಕು ಅಂತ ಬಯಸ್ತಿರ್ತಾಳೆ.
ಆ ರೀತಿ ಬಯಕೆ ನನ್ನಲ್ಲೂ ಇತ್ತು. ಇಂದು ಆ ಬಯಕೆ ಈಡೇರಿದೆ. ತುಂಬಾನೇ ಖುಷಿಯಿಂದ ಇದ್ದೀನಿ ನಾನಿವತ್ತು. ನನ್ನ ಮನಸ್ಸು ಎಷ್ಟು ನಿರಾಳವಾಗಿದೆ ಗೊತ್ತಾ ಪ್ರಮೋದ್. ತುಂಬಾನೇ ಪ್ರಶಾಂತವಾಗಿದೆ ನನ್ನ ಮನಸ್ಸು. ಅಷ್ಟೇ ಖುಷಿಯಿಂದ ಇದೆ. ಆ ಖುಷಿಗೆ ಕಾರಣ ಸೌರಭ್ ಸರ್. ಆದ್ರೆ ವಿಷಯ ತಿಳಿದೆ ಅವರಿಗೆ ನೋವು ಮಾಡ್ಬಿಟ್ಟೆ. ಮೊದ್ಲು ಅವರಲ್ಲಿ ಕ್ಷಮೆ ಕೇಳ್ತೀನಿ ಎಂದು ನಿರಾಳವಾದ ನಿಟ್ಟುಸಿರು ಬಿಟ್ಟು ಮುಖ ತೊಳೆಯೋಕೆ ಹೋಗ್ತಾಳೆ ನಿವೇದನಾ. ಇತ್ತ ರೇಖಾಳಿಂದ ಸೌಜನ್ಯಾಳ ನಿಶ್ಚಿತಾರ್ಥ ನಿಂತು ಹೋಯ್ತು ಅಂತ ತಿಳಿದ ನಂತರ ಮನಸ್ಸು ತಡೆಯೋಲಾರ್ದೆ ಸೌಜನ್ಯಾಗೆ ಕರೆ ಮಾಡ್ತಾನೆ ನಿರಂಜನ್. 5-6 ಬಾರಿ ಕಾಲ್ ಮಾಡಿದ್ರು ಸ್ವೀಕರಿಸದ ಸೌಜನ್ಯ ಕನೆಗೆ ಕಾಲ್ ರಿಸೀವ್ ಮಾಡಿ, ಸಾರಿ ಸರ್, ನಾನು ಮಲಗಿದ್ದೆ, ಹಾಗಾಗಿ ನಿಮ್ ಕಾಲ್ ನೋಡ್ಲಿಲ್ಲ ಅಂದಾಗ ಅವಳ ಧ್ವನಿಯಲ್ಲಿ ಸತ್ವವೇ ಇಲ್ಲದನ್ನ ಗಮನಿಸಿದ ನಿರಂಜನ್, ಅದು ಸೌಜನ್ಯ, ನಿನ್ನ ನಿಶ್ಚಿತಾರ್ಥ ನಿಂತು ಹೋಯ್ತು ಅನ್ನೋ ವಿಷಯ ತಿಳಿತು. ಅದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಆದೆ ಅಂತ ತಿಳಿತು ಅನ್ನೋ ಹೊತ್ತಿಗೆ ಅವನನ್ನ ತಡೆದ ಸೌಜನ್ಯ, ಹಾಗೆಲ್ಲ ಏನಿಲ್ಲ ಸರ್, ನಿಮ್ಮಿಂದ ಏನು ತಪ್ಪಾಗಿಲ್ಲ. ತಪ್ಪಾಗಿದ್ದೆಲ್ಲ ನನ್ನಿಂದನೇ. ನನ್ನ ಹುಚ್ಚಾಟದಿಂದ ನಿಮ್ಮ ಹೆಸರಿಗೂ ಮಸಿ ಬೆಳೆದ್ಬಿಟ್ಟೆ. ಅದಕ್ಕೆ ನೀವೇ ನನ್ನನ್ನು ಕ್ಷಮಿಸ್ಬಿಡಿ. ಹಾಗೆ ನನ್ನ ಮದುವೆ ಏನು ನಿಲ್ಲಲಿಲ್ಲ ಸರ್. ಇನ್ನೊಂದು ವಾರಕ್ಕೆ ನಮ್ಮ ಊರ ಸಾಹುಕಾರನ ಮಗನ ಜೊತೆಗೆ ನನ್ನ ಮದುವೆ ನಿಶ್ಚಯವಾಗಿದೆ. ನೀವು ನಿಶ್ಚಿಂತೆಯಿಂದ ಇರಿ. ಈ ಸೌಜನ್ಯ ಇನ್ನೆಂದು ನಿಮ್ಮ ಕಣ್ಣೆದುರು ಬರೋದಿಲ್ಲ ಅಂತ ಅದೇ ಸತ್ವವಿಲ್ಲದ ಧ್ವನಿಯಲ್ಲಿಯೇ ಮಾತಾಡಿ ಕಾಲ್ ಕಟ್ ಮಾಡ್ತಾಳೆ. ಕತೆ ಮುಂದುವರಿಯುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.